ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಉಂಟಾದಂತಹ ಗಲಭೆ ಕೋಮು ಗಲಭೆ ನಾಗಮಂಗಲದ ನೆಮ್ಮದಿಗೆ ಭಂಗ ತಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಗೆ ಅಸಲಿ ಕಾರಣ ಏನು, ಇದೊಂದು ಪೂರ್ವ ನಿಯೋಜಿತ ಕೃತ್ಯನ ಎಂಬುದಕ್ಕೆ ಹಿರಿಯ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರ ಪ್ರಕಾರ ರ್ಯಾಲಿ ಪ್ರಾರಂಭ ಆಗೋ ಮುಂಚೆನೆ ಗಲಾಟೆಯ ಸೂಕ್ಷ್ಮತೆ ಸ್ಥಳೀಯ ಪೊಲೀಸರಿಗೆ ಸಿಕ್ಕಿತಂತೆ. ಮಸೀದಿಯ ಮುಂದೆ ರ್ಯಾಲಿ ತಡೆಯೋದಕ್ಕೆ ಪ್ರಯತ್ನಿಸಿ ಗಲಭೆಗೆ ಪರೋಕ್ಷವಾಗಿ ಪೊಲೀಸರೇ ಕಾರಣ ಆಗಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಎಂದಿನಂತೆ ಪ್ರತಿ ವರ್ಷವೂ ನಡೆಯುವಂತಹ ರ್ಯಾಲಿ ರೀತಿ ಮಾಡಿದರೆ ಅಹಿತಕರ ಘಟನೆ ನಡೀತಾ ಇರಲಿಲ್ವಂತೆ. ಜೊತೆಗೆ ಘಟನೆ ಆ ಕ್ಷಣದಲ್ಲಿ ಜರುಗಿರೋದು ಹೊರತುಪಡಿಸಿದರೆ ಪೂರ್ವನಿಯೋಜಿತ ಇರಲಿಲ್ಲ ಹಾಗೂ ಸ್ಥಳೀಯರು ಬಿಟ್ಟು ಹೊರಗಡೆಯಿಂದ ಜನ ಬಂದಿಲ್ಲ ಅನ್ನೋದನ್ನ ವರದಿಯಲ್ಲಿ ಹೇಳಿದ್ದಾರೆ. ಇನ್ನು ಇಡೀ ಘಟನೆಗೆ ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯ ಕಾರಣ ಅನ್ನೋದನ್ನ ಹೇಳಿದ್ದಾರೆ. ನಿರ್ಲಕ್ಷ್ಯ ಕಾರಣ ಒಪ್ಕೊಳ್ಳೋಣ, ಆದರೆ ಪೂರ್ವ ನಿಯೋಜಿತ ಅಲ್ಲ ಅನ್ನೋ ವಿಚಾರದಲ್ಲಿ ಡಿಬೇಟ್ ಮಾಡಬೇಕಾಗತ್ತೆ. ಕಾರಣ ಅನೇಕ ಅಂಶಗಳು ಪೂರ್ವ ನಿಯೋಜಿತ ಅನ್ನೋ ರೀತಿನಲ್ಲೇ ಬೆಟ್ಟು ಮಾಡ್ತಾ ಇತ್ತು. ಒಂದು, ಅಷ್ಟು ಜನ ಏಕಾಏಕಿ ಸೇರೋದಕ್ಕೆ ಸಾಧ್ಯನಾ? ಆ ಕ್ಷಣದ ಆವೇಶಕ್ಕೆ ಕೈಯಲ್ಲಿ ತಲವಾರು, ಎಷ್ಟು ಜನರ ಮನೇಲಿ ತಲವಾರು ಇರುತ್ತೆ? ಹಾಗಾದರೆ ಹೆಂಗೆ ಅಷ್ಟು ಜನರ ಕೈಯಲ್ಲಿ ತಲವಾರು ಹೋಯಿತು? ಪೆಟ್ರೋಲ್ ಬಾಂಬನ್ನು ಇಮಿಡಿಯೇಟ್ ಆಗಿ, ಆ ಕ್ಷಣದ ಆವೇಶ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹೆಂಗೆ ತಂದರು ಅಷ್ಟು ಪೆಟ್ರೋಲ್ ಬಾಂಬ್ಗಳನ್ನು? ಅಷ್ಟು ಅಂಗಡಿಗಳಿಗೆ ಬೆಂಕಿ ಕೊಟ್ರಲ್ಲ, ಇಮಿಡಿಯೇಟ್ ಆಗಿ ಹೆಂಗೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಮತ್ತು ಕಲ್ಲುಗಳ ಕಲೆಕ್ಷನ್ ಇತ್ತಲ್ಲ, ಆಕಾಶದಿಂದ ಉದುರಿದಂತಹ ಕಲ್ಲುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೊಡೆದ್ರ ಪ್ರಶ್ನೆ ಇದೆ. ಇಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸವನ್ನು ಪ್ರಾಬಬ್ಲಿ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ. ತಮ್ಮ ಭದ್ರತೆ ವೈಫಲ್ಯದ ಬಗ್ಗೆ ಒಪ್ಕೊಂಡಿದ್ದಾರೆ, ತಮ್ಮ ಕರ್ತವ್ಯ ಲೋಪದ ಬಗ್ಗೆ ಒಪ್ಕೊಂಡಿದ್ದಾರೆ, ಎಲ್ಲ ಸರಿ. ಆದರೆ ಪೂರ್ವ ನಿಯೋಜಿತ ಅಲ್ಲ ಅನ್ನೋ ಕನ್ಕ್ಲೂಷನ್ಗೆ ಆರಂಭಿಕ ಹಂತದಲ್ಲೇ ಹೆಂಗೆ ಬರ್ತಾ ಇದ್ದೀರಾ ನೀವು? ಆ ಮೂಲಕ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ.